ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ಆಪ್ಕಿ ಆವಾಜ್ ಸುದ್ದಿವಾಹಿನಿ. ಹಿರೇಕೆರೂರು ಪಟ್ಟಣದ ಐತಿಹಾಸಿಕ ಶ್ರೀ ದುರ್ಗಾದೇವಿ ದೇವಾಲಯದಲ್ಲಿ ಶರಣಮವಾಸ್ಯೆಯ ಕಡೆ ಮಂಗಳವಾರದ ನಿಮಿತ್ತ ವಿಶೇಷ ಪೂಜೆ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನೆರವೇರಿದವು. ಈ ಧಾರ್ಮಿಕ ಸಂದರ್ಭದಲ್ಲಿ ನೂರಾರು ಭಕ್ತಾದಿಗಳು ದೇವಿಯ ದರ್ಶನಕ್ಕಾಗಿ ದೇವಾಲಯಕ್ಕೆ ಭಕ್ತಿಭಾವದಿಂದ ಆಗಮಿಸಿದರು. ದೇವಸ್ಥಾನದಲ್ಲಿ ಪೂಜಾ ವಿಧಿವಿಧಾನಗಳ ಜೊತೆಗೆ ಅನ್ನದಾನ ಸೇರಿದಂತೆ ಹಲವು ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ಶ್ರೀ ದುರ್ಗಾದೇವಿ ಜಾತ್ರೆ ಪ್ರತಿ 3 ವರ್ಷಗಳಿಗೊಮ್ಮೆ ಅದ್ದೂರಿಯಾಗಿ ನಡೆಯುತ್ತದೆ. ಆದರೂ ಪ್ರತಿ ವರ್ಷ ಶ್ರಾವಣ ಮಾಸದ ಕಡೆ ಮಂಗಳವಾರದಂದು ವಿಶೇಷ ಪೂಜೆ ಉತ್ಸವಗಳು ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಆಚರಿಸಲಾಗುತ್ತವೆ. ಈ ಪವಿತ್ರ ಸಂದರ್ಭದಲ್ಲಿ ಹಿರೇಕೆರೂರು ತಾಲೂಕು ಮಾತ್ರವಲ್ಲದೆ ಬೇರೆ ಜಿಲ್ಲೆಯು ಹಾಗೂ ಹೊರ ರಾಜ್ಯಗಳಿಂದಲೂ ಸಾವಿರಾರು ಭಕ್ತರು ಭಾಗವಹಿಸಿ ತಾಯಿ ಶ್ರೀ ದುರ್ಗಾದೇವಿಯ ದರ್ಶನ ಪಡೆದು ಆಶೀರ್ವಾದ ಪಡೆದಿದ್ದಾರೆ. ಹಿರೇಕೆರೂರಿಂದ ರಶೀದ್ ಅಕ್ಕಿ ಅವರ ವಿಶೇಷ ವರದಿ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ಇದು ಆಪ್ಕಿ ಆವಾಜ್ ನ್ಯೂಸ್ ಸುದ್ದಿವಾಹಿನಿ. ಕಡೆ ಮಂಗಳವಾರ ನಾವು ಇವತ್ತು ಹಿರೇಕೆರೂರು ಶ್ರೀ ದುರ್ಗಾದೇವಿ ದೇವಸ್ಥಾನದಲ್ಲಿದ್ದೀವಿ. ಬನ್ನಿ ಇಲ್ಲಿ ಭಕ್ತಾದಿಗಳ ಜೊತೆ ಮಾತಾಡೋಣ. ಇವತ್ತು ಏನು ವಿಶೇಷ ಇದೆ ಬನ್ನಿ ಮಾತಾಡೋಣ. ಜಗದೀಶ್ ತಂಬಾಕರ್, ಚೇರ್ಮನ್ ಶ್ರೀ ದುರ್ಗಾದೇವಿ ಟ್ರಸ್ಟ್ ಕಮಿಟಿ ಹಿರೇಕೆರೂರು. ಶ್ರಾವಣ ಮಾಸದ ಕಡೆ ಮಂಗಳವಾರ ಎಲ್ಲಾ ಭಕ್ತರು ಒಂದು ಜಾತ್ರೆಗತೆ ಬಂದು ಈ ದೇವಸ್ಥಾನ ದುರ್ಗಾದೇವಿ ದೇವಸ್ಥಾನ ಬರ್ತಾರೆ. ಬಂದಂತ ಭಕ್ತರಿಗೆ ಮುಂಜಾನೆಯಿಂದ ಸಾಯಂಕಾಲವರೆಗೂ ಅನ್ನ ಪ್ರಸಾದ ಇರುತ್ತೆ. ಆಮ್ಯಾಗ ಎಲ್ಲ ಆಭರಣವನ್ನು ಈ ಕಡೆ ಮಂಗಳವಾರ ದಿವಸ ದುರ್ಗಾದೇವಿಗೆ ನಾವೆಲ್ಲ ಹಾಕಿ ಎಲ್ಲರೂ ಆ ದೇವಿಯ ಒಂದು ದರ್ಶನಕ್ಕೆ ಪಡೆದು ಎಲ್ಲರೂ ಪಾವನ ಆಗ್ತಾ ಇದ್ರು. ವಿಶೇಷವಾಗಿ ಜಾತ್ರೆ ಯಾವಾಗ 3 ವರ್ಷಕ್ಕೊಮ್ಮೆ ಜಾತ್ರೆ ಆಗ್ತದೆ. ವರ್ಷ ನಾವು ಶ್ರಾವಣ ಮಾಸದಲ್ಲಿ ಮಂಗಳವಾರ ಶುಕ್ರವಾರ ಪ್ರಸಾದ ವ್ಯವಸ್ಥೆ ಇರ್ತದೆ. ಆ ರೀತಿಯಾಗಿ ದರ ವರ್ಷ ಕಡೆ ಮಂಗಳವಾರ ಬಹಳ ವಿಜೃಂಭಣೆಯಿಂದ ನಾವೆಲ್ಲರೂ ಊರು ಜನ ಸೇರಿ ಅಗ್ನಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ. ಮಳೆ ಇದ್ರೂ ಕೂಡ ಜನ ಬರ್ತಾ ಇದ್ರೆ ಅದಪ್ಪ ದೇವಿಗೆ ಬಿಟ್ಟಿದ್ದಪ್ಪ, ನಮ್ ಕೈಯಾಗಿಲ್ಲ ನಿಮ್ ಕೈಯಾಗಿಲ್ಲ. ನೋಡ್ತಾ ಇದ್ದೀರಿ ನಮ್ನಿ ಜನ ಬರ್ತಾ ಇದೆ. ಮಳೆ ಇದ್ರು ಲೆಕ್ಕಕ್ಕೆ ದೇವಿ ಒಂದು ದರ್ಶನ ಪಡ್ಬೇಕು ಅನ್ನೋದು ಅವ್ರ ಇಚ್ಛೆ ಪ್ರಕಾರ ಬರ್ತಾ ಇದೆ. ಇದಕ್ಕೆ ಬರೀ ನಮ್ಗೆ ಹಿರೇಕೆರೆಗೆ ಅಷ್ಟೇ ಅಲ್ಲ, ತಾಲೂಕು ಅಷ್ಟೇ ಅಲ್ಲ, ನಮ್ ಇಡೀ ಕರ್ನಾಟಕದಲ್ಲಿ ಪ್ಲಸ್ ಬೆಳಗಾವಿ ಜಿಲ್ಲಾದಲ್ಲಿ ಜಾಸ್ತಿ ಜನ ಬರ್ತಾರೆ. ಪ್ಲಸ್ ಮಹಾರಾಷ್ಟ್ರ, ಆಂಧ್ರ ಸೇತಕ್ಕೆ ಬಹಳಷ್ಟು ಜನ ಬಂದು ನಡ್ಕೊಂತಾರೆ. ಶಾಸ್ತ್ರಿಗೊಲ್ಲ ಸಮಾಜ ಅಥವಾ ವೈದ್ಯ ಸಮಾಜ ಅಂತ ಅವರು ದರ ವರ್ಷ ಬಂದು ಜಾತ್ರೆ ಮಾಡ್ತಾರೆ. ಆಮೇಲೆ ಬೆಳಗಾವಿ ಜಿಲ್ಲಾ ಹಾಲ್ ಮತ್ತು ಸಮಾಜದವರು ಅವರು ಬಂದು ಇಲ್ಲಿ ವರ್ಷಕ್ಕೊಮ್ಮೆ ಜಾತ್ರೆ ಮಾಡ್ತಾರೆ. ಒಳ್ಳೇದಾಗ್ಲಿ, ಮತ್ತೊಂದು ದೇವಿ ಆಶೀರ್ವಾದ ಎಲ್ಲರ ಜೀವನ ಪಾವನ ಆಗ್ಲಿ ಅಂತ ಅಷ್ಟೇ ನಾವು ಇವತ್ತಿನ ದಿನ ಶ್ರಾವಣ ಮಾಸದ ಕಡೆಯ ಮಂಗಳವಾರದ ಪ್ರಯುಕ್ತ ಹಿರೇಕೆರೂರಲ್ಲಿ ದುರ್ಗವ್ವನ ಜಾತ್ರೆ 3 ವರ್ಷಕ್ಕೊಮ್ಮೆ ನಡೆಯುತ್ತೆ. ಆದರೆ ಕಡೆ ಮಂಗಳವಾರ ಪ್ರತಿ ವರ್ಷ ನಡೆಯುತ್ತೆ. ಜಾತ್ರೆಗಿಂತಲೂ ಚೆನ್ನಾಗಿ ನಡೆಯುತ್ತೆ. ಹಲವಾರು ರಾಜ್ಯದಿಂದ, ಅಂತರ್ರಾಜ್ಯದಿಂದ, ಮಹಾರಾಷ್ಟ್ರ, ಆಂಧ್ರದಿಂದ ಎಲ್ಲ ಭಕ್ತಾದಿಗಳು ಬರ್ತಾ ಇದ್ದಾರೆ. ಜವರಾಯನ ಕೃಪೆಯಿಂದ ಇವತ್ತು ಸ್ವಲ್ಪ ಹೊಳು ಕೊಟ್ಟಿರೋದ್ರಿಂದ ಭಯಂಕರ ಭಕ್ತಾದಿಗಳು ಬಂದಿದ್ದಾರೆ. ಸಾವಿರಾರು ಜನ, ಲಕ್ಷಾಂತರ ಜನರಿಗೆ ಪ್ರಸಾದ ವ್ಯವಸ್ಥೆ ಬೆಳಿಗ್ಗೆ 8 ಪ್ರಾರಂಭ ಆಗಿದೆ. ಇವತ್ತಿನ ವಿಶೇಷ ಏನಪ್ಪ ಅಂದರೆ, ನಮ್ಮ ದುರ್ಗಾದೇವಿಗೆ ನಾವು ಬಂಗಾರದ ಆಭರಣ, ಅದರಾಗ ಅಂದರೆ ಫಸ್ಟ್ ಕೊಟ್ಟಂಥ ದುಂಗೋಜಿವಾಗ ಅಂತ ಅವರ ಕೊಟ್ಟಂಥ ಆಭರಣಗಳು ಹಾಗೂ ಹಲವಾರು ಭಕ್ತಾದಿಗಳು ಕೊಟ್ಟಂಥ ಆಭರಣಗಳು ಹಾಕಿ ಇವತ್ತಿನ ತಾಯಿ ದುರ್ಗಾದೇವಿಗೆ ನೋಡೋಕೆ 2 ಕಣ್ಣು ಸಾಲದು. ಆ ಥರ ಒಂದು ವಿಶೇಷ ಒಂದು ಇವತ್ತಿನ ದಿನ ಭಾಳ ವಿಶೇಷ ಇರುತ್ತೆ. ಆ ತಾಯಿಯಲ್ಲಿ ಯಾರಾದರೂ ಬಂದು ಏನು ಬೇಡ್ಕೊಂಡ್ರು ಅದು ನೆರವೇರುತ್ತೆ ಅಂತ ಹೇಳ್ತಾ ನಾನು ಇವತ್ತಿನ ಕಡೆ ಮಂಗಳವಾರದ ಪ್ರಯುಕ್ತ ನಮ್ಮ ಎಲ್ಲ ಸ್ನೇಹ ಸಂಘದ ವತಿಯಿಂದ ನಮ್ಮನಿಗೆ ಎಲ್ಲ ಕೇಳ್ಕೊತೀನಿ. ಎಲ್ಲರಿಗೂ ಒಳ್ಳೇದಾಗಲಿ. ದುರ್ಗಾದೇವಿ ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿ, ರೈತರಿಗೆ, ಯೋಧರಿಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ದುರ್ಗಮ್ಮ ಬಾಳೆಂಬೆಡ ಹಿರೇಕೆರೂರು ತವ್ರ ಮನೆ. ಈ ದುರ್ಗವ್ವ ನಮ್ಮೂರ್ದು ಬಾಳೆಂಬೆಡದ್ದು ತವ್ರ ಮನೆ. ಹುಡಕಿ ಯಾವಾಗ್ಲೂ ಶ್ರಾವಣಕ್ಕ ಜಾತ್ರೆಗೆ ನಮ್ದು ಬಂದ ಮೇಲೆ ಇಲ್ಲಿ ಬಾಗಲ್ ತೆಗೆದ ಜಾತ್ರೆಗೆ ಅಕ್ಕಿ ನಮ್ದು ಇಲ್ಲಿ ಬರುವಂತ ಸೀರೆ ನಮ್ಮ ಏನದಾವಲ್ಲ ಮುತ್ತೈದು ಸಾಮಾನುಗಳನ್ನ ಕಾಯ್ತಾ ಇರ್ತಾಳೆ. ಅಕ್ಕಿ ಯಾವಾಗ ಉಡಿ ತುಂಬ್ತಾರೆ ಬರಂದು ಏನು ಅದು ಕಾಯ್ತಿರ್ತ. ನಾವೇನ್ ಮಾಡ್ತೇವೆ, ಕೊನೆ ಶ್ರಾವಣಕ್ಕ ಪ್ರತಿ ವರ್ಷ ಇಲ್ಲಿ ಬಂದು ಉಡಿ ತುಂಬಿ ನಮ್ಮಲ್ಲಿನ ಮೆರವಣಿಗೆ ಮೂಲಕ ಬಂದು ಉಡಿ ತುಂಬಿ ಕಾರ್ಯಕ್ರಮ ಆಕಿ ಶಾಂತಿಗೊಳಿಸ್ಕೊಳ್ತೇವೆ. ಮತ್ ಇದೇ ತರ ಜಾತ್ರೆ ಬಂದಾಗ ಬಾಗಿಲು ತೆಗೆಯೋದಲ್ಲ, ಕಣ್ಣು ಬಣ್ಣ ಹೊಡೆದು ಕಣ್ಣು ಕಟ್ಕೊಂಡ್ಬಿಟ್ರೆ ನಾವೇ ಬಂದು ಅದಕ್ಕ ದೃಷ್ಟಿ ಕೊಟ್ಟು ಒಳಗಡೆ ಹೋಗಿ ಅವಾಗ ಜಾತ್ರೆ ನಾವು ಬಂದು ಉಡಕಿ ತುಂಬಿದ ಮೇಲೆ ಮುತ್ತೈದೆ ಮಾಡಿದ್ಮ್ಯಾಗನೆ ಜಾತ್ರೆ ಪ್ರಾರಂಭವಾಗೋದು. ಇದು ಇಲ್ಲಿಂದ ಇತಿಹಾಸ. ಬಾಳೆಂಬೆಡ ತವ್ರ ಮನೆ, ಗಂಡನ ಮನೆ ಹಿರೇಕೆರೂರು. ಇದು ಇಲ್ಲಿಂದ ನಡ್ಕೊಂತ ಬಂದು ಇದು
ಸುಮಾರು 1050 ಅದ್ರ ಹಿಂದಿಂದಾನ ಇದು ಬಂದಿರೋದು ಇದೇ ತರ. ಯಾವಾಗ್ಲೂ ಇದು ನಮ್ಮ ಹಿರೇಕೆರೂರು ಬಾಳೆಂಬಡ ಸಂಬಂಧ ಐತಿ. ಇದೇ ತರ ವರ್ಷ ನಾವು ಮಾಡ್ಕೊಂತ ಹೋಗ್ತಾ ಇದ್ದೀವಿ. ಹೌದೌದೌದು. ಈ ಬಳಿ ತಗೊಂಡು ಅಲ್ಲಿಂದ ಮೆರವಣಿಗೆ ಮೂಲಕ ಜನ ನಡ್ಕೊಂಡು ಮೆರವಣಿಗೆ ಮೂಲಕ ಈ ಬಂದು ಮಳೆಯಲ್ಲೇನ ಇದ್ರಲ್ಲೇನ ಬಂದಿದ್ದಾರೆ. ಅಷ್ಟು ಭಕ್ತಿ ಮೇಲೆ ದೇವರಿಗೆ ನಮ್ಮೂರ ತಾಯಿಗೆ ಬಳಿಯನ್ನ ತಂದು ಒಪ್ಪಿಸಿದೆ. ಇವತ್ತು ಅವರಿಗೆ ದುರ್ಗಮ್ಮಗೆ ಕಾಯಿ ಉಡಿ ತುಂಬಲಿಕ್ಕೆ ಬಂದಿದ್ದೀವಿ. ಬಾಳಿಂಬಡ ಗ್ರಾಮದ ಹಿರಿಕೆರೆ ದುರ್ಗಮ್ಮನ ತವರು ಮನೆಯಾದ ಬಾಳಿಂಬಡ ಗ್ರಾಮದವರು ಇವತ್ತು ವಿಜೃಂಭಣೆಯಿಂದ ಮೆರವಣಿಗೆ ಮಾಡಿಕೊಂತ ಇವತ್ತು ಬಾಳಿಂಬಡ ಗ್ರಾಮದಿಂದ ಇವತ್ತು ಮೆರವಣಿಗೆ ಮಾಡಿಕೊಂಡ್ಬಂದು ಉಡಿ ತುಂಬಾಕ್ ಬಂದಿದ್ದೇವೆ ನಾವೆಲ್ಲರೂ ಗ್ರಾಮದರು. ದೇವರು ದುರ್ಗಾದೇವತೆ ಎಲ್ಲರಿಗೂ ಆಶೀರ್ವಾದ ಮಾಡ್ಲಿ ಎಂದು ಬಾಳಿಂಬಡ ಗ್ರಾಮದ ತವರು ಮನೆಯಾದ ಎಲ್ಲರಿಗೂ ಆಶೀರ್ವಾದ ದೇವರು ಒಳ್ಳೇದ್ ಮಾಡ್ಲಿ ಎಂದು ಆ ದುರ್ಗವ್ವನಲ್ಲಿ ಕೇಳ್ಕೊಂತ ಇದ್ವಿ. ಆತ್ಮೀಯ ಬಂಧುಗಳಿಗೆ, ಆತ್ಮೀಯ ಗೆಳೆಯರಿಗೆ ಇವತ್ತಿನ ಈ ಶ್ರಾವಣ ಮಾಸ ಕೊನೆಯ ವಾರ ಅನ್ನದಾಸೋತ್ಸವ ಎಲ್ಲರೂ ಅಭಿನಂದನೆ ಮಾಡ್ತಿದ್ದಾರೆ. ನಾವು ನೀಡೋದಾಗಿ ಯಾಕೆಂತ ನಾವು ಉಪವಾಸ ಮಾಡ್ತೀವಿ. ನಡೀತಾ ಇದೆ. 19/8/2025 ಹಿರೇಕೆರೂರು ನಾಗರಿಕರೆಲ್ಲ ಸೇರಿ ಒಳ್ಳೆಯ ಮಂಗಳವಾರದ ಪ್ರಯುಕ್ತ ದುರ್ಗಮ್ಮ ದೇವಸ್ಥಾನ ಅನ್ನಸಂತರ್ಪಣೆ ನೆರವೇರಿಸ್ತಾ ಇದ್ದೀವಿ. ಎಲ್ಲ ಭಕ್ತಾದಿಗಳು ಸ್ವೀಕರಿಸಿದ್ದಾರೆ. ಮಳೆ ಇದ್ದು ಕೂಡ ಜನ ಜಾಸ್ತಿ ಬಂದು ಸ್ವೀಕರಿಸ್ತಾ ಇದ್ದಾರೆ. ದೇವಿಯ ಆಶೀರ್ವಾದ ಎಲ್ಲರಿಗೂ ಇರಲಿ. ಇಲ್ಲೆಲ್ಲ ಸಹಕರಿಸಿದ ಭಕ್ತರಿಗೂ ದಾನಿಗೆ ದಾನಿಗಳಿಗೂ ದೇವಿಯ ಆಶೀರ್ವಾದ ಇರಲಿ. ಇದು ನಿಮ್ಮದು ಜನ್ಮದಿನ ಇದೆ, ಒಳ್ಳೆಯ ಅವಕಾಶ ಇದೆ. ದೇವಿಯ ಅವಕಾಶ ಕಲ್ಪಿಸಿದ್ದಾರೆ. ನಾವು ಮಾಡ್ತಾ ಇದ್ದೀವಿ. ಎಲ್ಲ ಭಕ್ತಾದಿಗಳು ಒಳಿತನ್ನು ಮಾಡಲಿ ಅಂತ ಬಯಸ್ತಾ ಇದ್ದೀವಿ. ಸುಮಾರು 15 ವರ್ಷಗಳಿಂದ ಬಂದಿರುವ ಮಂಗಳವಾರ ಸುಮಾರು ಒಂದು 25ರಿಂದ 50,000 ಜನ ಬಂದು ಪ್ರಸಾದ ಪಡಿತಾರೆ. ದೇವಿಯನ್ನು ಸ್ವತಂತ್ರವಾಗಿ ನಡೆಸಿದಾಳೆ. ಯಾವ ಇಂಡಿಯನ್ ಮಾರ್ಗಗಳಲ್ಲಿ ನಡೆಸಿದಾಳೆ. ಸುಮಾರು ಇವತ್ತು ಮಳೆ ಬಹಳ ಇದ್ರು ಜನ ಸುಮಾರು ಬಂದಿದ್ದಾರೆ. ಜನರಿಗೂ ಆಶೀರ್ವಾದ ಮಾಡಿದ್ದಾರೆ. ಕಡೆ ಮಂಗಳವಾರ ದುರ್ಗಾದೇವಿ ದೇವಸ್ಥಾನದಲ್ಲಿ ಅನ್ನಸಂತರ್ಪಣೆ ಮತ್ತು ಪೂಜೆ ಇರುತ್ತದೆ. ಎಲ್ಲ ಸಂಸ್ಥೆಗಳು ಇಡೀ ದೇಶದಂತ ದೇವಸ್ಥಾನ ಗಮನ ದೇವಸ್ಥಾನ ದರ್ಶನ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಮುಂದೆ ಜನರ ಅನ್ನ ಸೇವೆ ಮತ್ತು ಅನ್ನದಾನ ಹೋಗ್ತೇವೆ. ವರ್ಷ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ದೇವಸ್ಥಾನದಲ್ಲಿ. ತವರೂರಾದಂಥ ಬಾಳೆಂಬಡ ಹಾಗೂ ಕೋಳ ನರಸಾಪುರದಿಂದ ಉಡಿ ತುಂಬುವ ಕಾರ್ಯಕ್ರಮವನ್ನು ಸಹಿತ ಇಲ್ಲಿ ಇಟ್ಟುಕೊಂಡಿರುತ್ತೇವೆ. ಪ್ರತಿಯೊಬ್ಬರು ಸಹಿತ ಆ ದೇವಿ ದರ್ಶನಕ್ಕೆ ಜಗತ್ತಿನ ಬಂದು ಅನ್ನಕಾಯಿ ಮಾಡಿಸಿಕೊಂಡು ಪ್ರತಿ ಮಂಗಳವಾರ ಸೇವೆ ಸಲ್ಲಿಸುತ್ತಾರೆ. ನಮ್ಮಲ್ಲಿ ಭಕ್ತಾದಿಗಳಿಗೆ ಬಂದಂಥ ಊಟದ ವ್ಯವಸ್ಥೆ ಹಾಗೂ ಪ್ರತಿಯೊಂದು ಉಡಿ ತುಂಬುವ ಕಾರ್ಯಕ್ರಮ ಹಾಗೂ ಮಕ್ಕಳಿಗೆ ಏನೋ ಸಮಸ್ಯೆ ಇದ್ದರೂ ಸಹಿತ ಅದನ್ನು ಪರಿಹರಿಸುವಂಥ ಶಕ್ತಿ ಆ ದೇವರಿಗೆ ಅವರೆಲ್ಲರಿಗೂ ಕೊಟ್ಟಿರುತ್ತಾರೆ ಅಂತ ಹೇಳಿ ಶಕ್ತಿ ಕೇಂದ್ರ ದುರ್ಗಾಂಬಿಕಾ ದೇವಿಯ ಒಂದು ಶಕ್ತಿ ಕೇಂದ್ರಕ್ಕೆ ಎಲ್ಲ ಧರ್ಮದವರು ಬರ್ತಾ ಇದ್ದಾರೆ. ಒಂದು ಮುಸ್ಲಿಂ ಧರ್ಮದವರು ಸಹ ಈ ತಾಯಿಯ ಒಂದು ಭಕ್ತರಾಗಿದ್ದಾರೆ. ಎಲ್ಲರಿಗೂ ಸಹ ಆ ತಾಯಿ ಅನುಗ್ರಹವನ್ನು ಕರುಣಿಸಾಳೆ ಎನ್ನುವಂತಹ ಒಂದು ಪ್ರತೀತಿ ಇದೆ. ಹಾಗಾಗಿ ಇಲ್ಲಿ ಯಾವುದೇ ಒಂದು ಜಾತಿ ಧರ್ಮ ಎನ್ನುವಂಥದ್ದು ಏನು ಭೇದ ಭಾವ ಇಲ್ಲ. ಎಲ್ಲ ಧರ್ಮದವರು ಸಹ ಅದರಲ್ಲೂ ಸಹ ಮಹಾರಾಷ್ಟ್ರದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಗೊಲ್ಲರು ಎನ್ನುವಂಥ ಒಂದು ಸಮುದಾಯದವರು ಬಂದು ಆ ತಾಯಿಯನ್ನು ವಿಜೃಂಭಣೆಯಿಂದ ಪೂಜೆ ಮಾಡಿ ಭಕ್ತಿಯಿಂದ ಒಂದು ಬೇಡಿಕೊಂಡು ಹೋಗುವಂಥ ಒಂದು ಪ್ರತಿ ಪೂಜೆ ಎನ್ನುವಂಥದ್ದು ಈ ತಾಯಿಯ ಒಂದು ಇತಿಹಾಸದಲ್ಲಿ ಕಂಡುಬರುವಂಥ 200 ವರ್ಷದ ಇತಿಹಾಸ ಇದೆ. ಮಂಗಳವಾರ ಶ್ರಾವಣದ ಕೊನೆಯ ಮಂಗಳವಾರ ಆಗುತ್ತೆ. ಆ ಕಾರಣದಿಂದ ಇಷ್ಟು ವಿಶೇಷ ಇರೋದು. ಆಮೇಲೆ ಅಮ್ಮನಿಗೆ ಪ್ರತಿ ವರ್ಷದಂತೆ ಬಂಗಾರದ ಆಭರಣಗಳನ್ನು ಹಾಕ್ತೀವಿ ನಾವು. ಶ್ರಾವಣ ಮಾಸ ಪ್ರಯುಕ್ತ ಕೊನೆಯ ಮಂಗಳವಾರದಿಂದ ಪ್ರತಿ ಮಂಗಳವಾರಕ್ಕೂ ಬಂಗಾರದ ಆಭರಣಗಳನ್ನು ಹಾಕಿ ವಿಶೇಷ ಅಲಂಕಾರದಿಂದ ಒಂದು ವಿಶೇಷವನ್ನು ತೋರಿಸ್ತೀವಿ ನಾವು. ಸುಮಾರು ಇಡೀ ನಮ್ಮ ಹಾವೇರಿ ಜಿಲ್ಲೆನೇ ಪ್ರಸಿದ್ಧವಾದಂಥ ದೇವಸ್ಥಾನ. ಅದು ಸಿರಿಸಿನ ನಂತರ ಇದು ಎರಡನೇ ರಾಜ್ಯಕ್ಕೆ ಪ್ರಸಿದ್ಧವಾದಂಥ ದೇವಸ್ಥಾನ. ರಾಜ್ಯದಲ್ಲೇ ಪ್ರಸಿದ್ಧವಾದಂಥ ಒಂದು ದೇವಸ್ಥಾನ. 3 ವರ್ಷಕ್ಕೊಂದ್ಸರಿ ಜಾತ್ರೆ ಆಗುತ್ತೆ ಸರ್. ಪ್ರತಿ 3 ವರ್ಷಕ್ಕೊಂದ್ಸರಿ ಜಾತ್ರೆ ನಮ್ಮ ಹಿರೇಕೆರೂರು ದುರ್ಗಾದೇವಿ ದೇವಸ್ಥಾನದ್ದು 3 ವರ್ಷಕ್ಕೊಂದ್ಸರಿ ಜಾತ್ರೆ ಇರುತ್ತೆ. ನಾವು ವಿಶೇಷವಾಗಿ ಅಂತಂತಂದರೆ ಭಕ್ತರು ಏನೇ ಆರೈಕೆ ಮಾಡಿಕೊಂಡ್ರು ಕೂಡ ಅದು ನೆರವೇರುತ್ತೆ. ಅವರು ಕಾಲಾವಕಾಶ ಸಮಾಧಾನದ ನಿಧಾನವಾಗಿಯೇ ಅವರ ಆ ಕಾರ್ಯಗಳನ್ನು ನಿರ್ವಹಿಸಿಕೊಡ್ತಾರೆ. ಯಾರೇ ಕಷ್ಟ ಅಂತ ಬಂದರೂ ಭಕ್ತರಿಗೆ ಅವ್ರಿಗೆ ಒಂದು ದಾರಿಯನ್ನು ತೋರಿಸ್ತಾರೆ. ಅದು ಒಂದು ಮೇನ್ ವಿಶೇಷ ಅಂದರೆ ಅದೇ ಅಮ್ಮಂದು. ಕಷ್ಟ ಅಂತ ಬಂದವ್ರಿಗೆ ಎಲ್ಲರಿಗೂ ಕೈ ಹಿಡಿದು ನಡೆಸುವಂಥ ಒಂದು ತಾಯಿ ದುರ್ಗಾದೇವಿ ಅಂತ ಹೇಳಿ, ಕರುಣೆಯ ಕರುಣಾಮಯಿ ಅಂತ ಹೇಳಿ ನಾವು ಕರಿತೀವಿ ಸರ್. ದುರ್ಗಾದೇವಿ ಮರಿಯಮ್ಮ, ಶ್ರೀ ದುರ್ಗಾದೇವಿ, ಶ್ರೀ ಮರಿಯಮ್ಮ ದೇವಿ, ಶ್ರೀ ಸಾವಿತ್ರಮ್ಮ ದೇವಿ, ದೊಣ್ಣಪ್ಪ ಸೌರಪ್ಪ ಅಂತ ಹೇಳಿ ವಿಶೇಷ ಇದೆ. ಯಾವ್ದು ಬಂದ್ರೆ ನಾವು ಗುಡಿ ಬಂದಿದ್ದೀವಿ. ಏನು ಹರಕೆ ಮಾಡಿಸಿದ್ರಿ?
ಏನು ಹರಕೆ ಸಲ್ಲಿಸಿ ಏನು ಹರಕೆ ಕೇಳಿದ್ರಿ? ನೀವು ಮಾಡಿಲ್ರಿ, ನಮ್ಗೆ ಚೋಳ ತಂದು ಮಾಡ್ತೇವೆ. ಹಾಂ, ಏನೇನು ಮಾಡ್ಯಾರ ಇಲ್ಲಿ? ಏನೇನೈತಿ? ರವಾ ಪಾಯಸ, ಹಾಂ, ರೈಸು, ಹಾಂ, ಉಪ್ಪಿನಕಾಯಿ, ಹಾಂ. ಮುರುಘಾ ಪಲ್ಯ. ಅಡುಗೆ ಮನೆ ಎಷ್ಟು ಮಾಡ್ಕೊಟ್ರ? ಬೈಲಾರ್ ಕೊಟ್ಟಾರ. ಯಾರು ಮಾಡ್ಕೊಟ್ರ? ಹಾಂ, ಎಷ್ಟು ಕ್ವಿಂಟಲ್ ಮಾಡಿರಿ ಇವತ್ತು? ಹಾಂ, ಕಡೆ ಮಂಗಳವಾರ ಆಗಿರೋದ್ರಿಂದ ಪ್ರಸಾದಕ್ಕೆ ಬಹಳ ಭಕ್ತಾದಿಗಳು ಬರ್ತಾರಂತ ಒಂದು 15ರಿಂದ 20 ಕ್ವಿಂಟಲ್ ಪ್ರಸಾದವನ್ನ ರೆಡಿ ಮಾಡಿದ್ದೇವೆ. ದಾಸೋಹ ನಡೀತಾ ಇದೆ. ಶಾಂತ ರೀತಿಯಿಂದ ನಡೆದ್ರೆ ಸಾಕು. ಎಷ್ಟು ಗಂಟೆಯಿಂದ ಚಾಲು ಆಗಿತ್ತು ಈಗ? ಇದು ಬೆಳಗ್ಗೆ 7:30ರಿಂದ 8 ಗಂಟೆ ಸ್ಟಾರ್ಟ್ ಮಾಡಿದ್ದೇವೆ. ಸಂಜೆ 6 ಗಂಟೆವರೆಗೂ ಪ್ರಸಾದ ಕೊಡ್ತೇವೆ. ಎಲ್ಲ ಪೂರ್ತಿ ಖಾಲಿ ಆಗೋವರೆಗೂ ಕೊಡ್ತಾನೆ ಇರ್ತಾರೆ. ಅನ್ನ ಸಾಂಬಾರ್ ಒಳ್ಳೆ ಹುಲ್ಸೆ ರಾತ್ರಿ 6 ಗಂಟೆಯಿಂದ ಸರ್ವ್ ಮಾಡಿದೆ ಅಡುಗೆ ಮಾಡಕ. ಇಲ್ಲಿಂದ ಇಲ್ಲಿ ನಡೀತಾ ಇದ್ದು ಇನ್ನು ಮಾಡ್ತಾ ಇದಾವೆ. ಓಕೆ. ಆಶೀರ್ವಾದದಿಂದ ಎಲ್ಲದೂ ಕ್ಲೀನ್ ಆಗಿ ನಡೀತಾ ಐತಿ. ಅಮ್ಮನ ಆಶೀರ್ವಾದ ಬಹಳ ಐತಿ ಇಲ್ಲಿಂದ. ಹಂಗಾಗಿ ಸುತ್ತಮುತ್ತಲಿಂದ ಸ್ವಲ್ಪ ಹೆಚ್ಚಿಗೆ 40 ಕಿಲೋಮೀಟರ್ ದೂರದಿಂದ ಬರ್ತಾ ಇದಾರೆ ಜನರು. ಹಂಗಾಗಿ ವ್ಯವಸ್ಥೆ ಸರಿ ಐತಿ. ಮಳೆ ಇದ್ರು ಕೂಡ ಜನ ಬರ್ತಾ ಇದಾರೆ. ಮಳೆ ಇದ್ರು ಬರ್ತಾ ಇದಾರೆ ಜನ. ಭಕ್ತಿಯಿಂದ ಎಲ್ಲರೂ ಮಾಡ್ತಾ ಇದಾರೆ. ಓಕೆ. ಕಡೆವಾರ ಅಲ್ಲಂದ್ರೆ ಕಡೆವಾರ ಇದು ಶ್ರಾವಣ ಮಾಸದ ಕಡೆವಾರ. ಹಾಗಾಗಿ ಇವತ್ತು ಒಳ್ಳೆ ದಿವಸ. ಇಲ್ಲೇನು ಮಾಡ್ತಾರೆ? ಹೋಮ ಮಾಡ್ತಾರೆ ಮತ್ತೆ ಇದು ಖಂಡಿಕಾ ಹೋಮ ಮತ್ತೆ ದುರ್ಗಾ ಹೋಮ ಮಾಡ್ತಾರೆ. ಅದು ಶ್ರೇಷ್ಠ. ಹಾಗಾಗಿ ಇಲ್ಲಿ ಪಡ್ಲಿ ಗಿಡ ಕುತ್ಕೊಳ್ಳೋದ್ರಿಂದ ಅದು ಶ್ರೇಷ್ಠ. ದುರ್ಗಮ್ಮನಲ್ಲಿ ಕುತ್ಕೊಳ್ಳೋದ್ರಿಂದ ತುಂಬ ಒಳ್ಳೇದು ಇವತ್ತು ದಿವಸ. ಕಡೆವಾರ ಅಲ್ಲ, ತುಂಬ ಶ್ರಾವಣ ಮಾಸದ ಕಡೆವಾರ ಒಳ್ಳೆ ಶ್ರೇಷ್ಠ ಇದೆ. ತುಂಬ ಒಳ್ಳೇದು. ನಿಮ್ಮ ಹೆಸರು ಏನ್ರಿ? ನನ್ನ ಹೆಸರು ಕವಿತಾ ಅಂತ ಹೇಳಿ. ಬಂದಿದ್ರಿ? ಎಲ್ರಿ ಉಡಿ ಕೊಟ್ಟು ಹಣ್ಕೊಂಡ್ಬಿಡ್ತೀವಿ. ಕಡೆವಾರಲ್ಲ ಉಡಿ ತುಂಬಿಸೋದು. ನಾನು ಗುತ್ಲ ತಾಂಡೇಂದ್ರ ಬಂದೀನಿ. ಪಾದಯಾತ್ರೆ, ಈ ಹಿರೇಕೆರೆ ದುರ್ಗಮ್ಮ ಪಾದಯಾತ್ರೆ 15 ವರ್ಷದಿಂದ ಪಾದಯಾತ್ರೆ ನಡೆಯಾಗುತ್ತೀವಿ. ಯಾಕೆ ಹರಕೆ ಏನು ಮಾಡ್ಕೊಂಡಿದ್ರಿ ಇಲ್ಲಿ? ಹರಕೆ ಪಾದಯಾತ್ರೆ ಬರ್ಬೇಕಂತ ಹರಕೆ. ನಮ್ಮೂರಲ್ಲಿ ಇದೇ ದುರ್ಗಾದೇವಿ ಐತಿ. ಅದ ಊರಿಂತ್ರನ ನಾವಿಲ್ಲಿ ದುರ್ಗಾದೇವಿಗೆ ಬರ್ತೀವಿ, ಪಾದಯಾತ್ರೆ ಬರ್ತೀವಿ. 3 ದಿನದಲ್ಲಿ ನಾವಿಲ್ಲಿ ಬಂದು ಮುಟ್ತೀವಿ ಅಮ್ಮಗ. ಯಾವಾಗ ಬಿಟ್ಟಿದ್ರಿ ಅಲ್ಲಿ ನೀವು? ನಿಮ್ಮೂರಿನ 5-6 ದಿವಸ ಬಿಟ್ಟಿದ್ದೀರಿ. ಯಾವ ಊರಿಂದ ಬಿಟ್ಟಿದ್ರಿ? ಗುತ್ತಲ ತಾಂಡೇಂದ್ರನ. ಇವತ್ತು ತಾಂಡೇಂದ್ರ ಆನೂರ್ದಾಗ ಬಂದು ವಸತಿ ಆಗಿ ಮತ್ತೆ ಇಲ್ಲೇ ಬಂದ 2ನೇ ವಸತಿ ಇಲ್ಲಾಗಿ ಮತ್ತೆ ಇವತ್ತು ಮನೆಗೆ ಹೊಂಟಿವಿ. ಮತ್ತೆ ಇಲ್ಲಿಂದ ಪಾದಯಾತ್ರೆ ಹೋಗ್ತೀರಿ? ಬಸ್ ಹೋಗ್ತೀರಿ? ಬಸ್ನಲ್ಲಿ ಹೋಗ್ತೀವಿ. ಅಲ್ಲಿ ಹೋಗಿ ಶ್ರವಣ ಮಾಡ್ತೀವಿ. ಗುತ್ತಲ ತಾಂಡದಲ್ಲಿ ಶ್ರವಣ ಮಾಡ್ತೀವಿ. ಇದೇ ದುರ್ಗಾದೇವಿ. ಎಲ್ಲಾರು ಭಕ್ತರಿಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ. ತಾಯಿ ಸುಖ ಸಂಪತ್ತು ಎಲ್ಲರಿಗೂ ಒಳ್ಳೆ ಭಕ್ತರಿಗೆ. ನಿಮ್ಮ ಹೆಸರೇನು? ಸಂಜು ಗುತ್ತಲ ತಾಂಡೆ. ಕುಮರೇಶ್ವರ ಅಂತ ಊರನ್ನು ನಾವು ವರ್ಷ ಬರ್ತಾರೆ ಸರ್. ಪ್ರತಿ ಕಡೆ ಮಂಗಳವಾರಕ್ಕೆ ಬಂದು ಒಳ್ಳೇದಾಗಲಿ ಅಂತ ನಾವು ಬಂದು ದೇವಸ್ಥಾನಕ್ಕೆ ಬಂದಿದ್ದೆ. ಕಡೆ ಮಂಗಳವಾರಕ್ಕೆ ದರ್ಶನ ಮಾಡ್ತಾ ಹೊಂಟಿದ್ವಿ. ನಮ್ದು ಬಾಳೆಗಿಡ. ನನ್ನ ಹೆಸರು ರಕ್ಷಿತಾ ಅಂತ. ದೇವಿ ಆಶೀರ್ವಾದದಿಂದ ಎಲ್ಲ ಚಲೋ ಆಕತಿ. ಶ್ರಾವಣ ಮಾಸದ ಕಡೆ ಮಂಗಳವಾರ ವಿಶೇಷ. ಪ್ರತಿ ವರ್ಷ ಇದೇ ರೀತಿ ಆಗುತ್ತೆ. ಶ್ರಾವಣ ದೇವಿಗೆ ಎಲ್ಲರೂ ಆಶೀರ್ವಾದ ಎಲ್ಲರೂ ಒಳ್ಳೆಯದಾಗಲಿ. ನಾವು ಹಿರೇಕೆರೂರು ದುರ್ಗಮ್ಮ ದೇವಸ್ಥಾನಕ್ಕೆ ಬಂದಿದ್ವಿ. ಮತ್ತು ಎಲ್ಲ ಶಾಂತಿ ರೀತಿಯಾಗಿದೆ. ಎಲ್ಲ ಸೆಕ್ಯೂರಿಟಿನೂ ಇದೆ. ಎಲ್ಲ ಥರದ್ದು ಸೌಲಭ್ಯ ಕೊಟ್ಟಿದ್ದಾರೆ. ಎಲ್ಲ ಪ್ರಸಾದ ಗಿಸಾದ ಅಡ್ಡಿ ಇಲ್ಲ. ಎಲ್ಲ ದೇವಸ್ಥಾನ ಎಲ್ಲ ಕ್ಯೂ ನಿಂತಿದ್ದಾರೆ. ನಾವು ಈಗ ಟೈಮ್ ಮಾಡಿಸ್ಕೊಂಡು ಬಂದಿದ್ದೀವಿ. ನೀವು ಬರ್ರಿ, ಚೆನ್ನಾಗಿರ್ರಿ ಅಂತಂದು ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತಂದು ದೇವ್ರನ್ನ ಕೇಳ್ಕೊತೇನೆ. ತುಂಬ ಜನ ಇರ್ತಾರೆ. ಇಲ್ಲೆಲ್ಲ ದೇಶ ಹೊರ ರಾಜ್ಯಗಳಿಂದ ಜನಗಳು ಬರ್ತಾರೆ. ಜನಗಳು ಬಂದು ಎಲ್ಲ ದೇವಸ್ಥಾನದ ಉಡಿ ತುಂಬಿಸೋದು ಎಲ್ಲ ಮಾಡ್ಕೊಂಡು ವ್ಯಾಪಾರ ಎಲ್ಲ ಚೆನ್ನಾಗಿದೆ. ವಿಶೇಷವಾಗಿ ಕಡೆವಾರ, ಶ್ರಾವಣದ ಕಡೆವಾರ ಇದು ಮಂಗಳವಾರ. ಎಲ್ಲ ಪ್ರಸಾದ ಇಟ್ಟಿರ್ತಾರೆ ಬಂದಿರೋ ಜನರಿಗೆ, ಭಕ್ತಾದಿಗಳಿಗೆ. ವಿಶೇಷವಾಗಿ ಎಲ್ಲ ಪ್ರಸಾದ ಸೇವೆ. ನಿಮ್ದು ವ್ಯಾಪಾರ ಎಲ್ಲ ಚೆನ್ನಾಗೈತಿ? ವ್ಯಾಪಾರ ಎಲ್ಲ ಚೆನ್ನಾಗೈತಿ. ಮಳೆ ಹಿಡಿದ್ರಿಂದ ಸ್ವಲ್ಪ ಕಮ್ಮಿ ಆಗಿದೆ. ಶ್ರೀ ದುರ್ಗಾದೇವಿ ಎಲ್ಲ ತನ್ನ ಭಕ್ತಾದಿಗಳಿಗೆ ಎಲ್ರಿಗೂ ಆಶೀರ್ವಾದ ಮಾಡಲಿ. ಈ ಒಳ್ಳೆ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ. ದುರ್ಗಾದೇವಿ ಭಕ್ತಾದಿಗಳಲ್ಲಿ ಕೇಳ್ಕೊಳ್ಳೋದು, ಎಲ್ಲರೂ ತುಂಬ ದೂರದಿಂದ ನಡ್ಕೊಂಡು ಬಂದಿದ್ದಾರೆ. ಸುಮಾರು ದೇವಸ್ಥಾನಕ್ಕೆ ಹತ್ತಿರ ಗಾಡಿಗಳು ಬರ್ತಾ ಇಲ್ಲ. ಸುಮಾರು 1 ಕಿಲೋಮೀಟರ್ ದೂರದಲ್ಲಿ ಗಾಡಿಗಳಿವೆ. ಅಲ್ಲಿಂದ ನಡ್ಕೊಂಡು ಬರ್ತಾ ಇದ್ದಾರೆ. ಎಲ್ಲ ಭಕ್ತಾದಿಗಳಿಗೂ ಒಳ್ಳೇದು ಮಾಡಿ, ಏನೇ ಅರಿಕೆ ಇದ್ದರೂ ಕೂಡ ದುರ್ಗಾದೇವಿ ಎಲ್ಲರಿಗೂ ಒಳ್ಳೇದು ಮಾಡಿದ್ದಾರೆ. ದುರ್ಗಮ್ಮ ನಿನ್ನ
ನಾನು ಬಸವಂತಪ್ಪ ಅಸಾದಿ ಅಂತ ಹೇಳಿ ತಾಯಿಯ ಸೇವೆ ಮಾಡುವಂಥದ್ದು ಅಸಾದಿಯವರ ಜಾತ್ರೆ ಅಂತೇಳಿ. ಇಲ್ಲಿ ಪ್ರತಿ 3 ವರ್ಷಕ್ಕೊಮ್ಮೆ ಜಾತ್ರೆ ಆಗ್ತದೆ. ಆ ಜಾತ್ರೆ ಸಂದರ್ಭದಲ್ಲಿ ನಾವು ಕೋಣ ಬಿಡುವಂಥದ್ದಾಗಿರ್ಬೋದು ಮತ್ತು ಜಾತ್ರೆ ಮಾಡಿಸುವಂಥ ಹೆಸರು ಬಸವಂತಪ್ಪ ಅಸಾದಿ ಅಂತ ಹೇಳಿ. ನಾನು ಇಲ್ಲಿ ತಾಯಿ ಸೇವೆ ಮಾಡುವಂಥವ್ರು ಅಸಾದಿ ಜನಾಂಗ ಅಂತೇಳಿ. ಇಲ್ಲಿ ಪ್ರತಿ 3 ವರ್ಷಕ್ಕೊಮ್ಮೆ ಜಾತ್ರೆ ಆಗ್ತದೆ. ಈ ತಾಯಿಯ ಒಂದು ವಿಶೇಷತೆ ಅಂತ ಹೇಳಿದರೆ ಅಖಂಡ ಭಾರತದಲ್ಲಿ 51 ಶಕ್ತಿ ಕೇಂದ್ರಗಳಿವೆ. ಆ ಶಕ್ತಿ ಪೀಠಗಳಲ್ಲಿ ಇದು ಒಂದು ಶಿರಸಿ ಮಾರಿಕಾಂಬೆ. ಹಾಗೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಹಿರೇಕೆರೂರಿನ ದುರ್ಗಾದೇವಿ ದೇವಸ್ಥಾನ ಒಂದು ಶಕ್ತಿ ಕೇಂದ್ರವಾಗಿ ಮಾರ್ಪಟ್ಟಿದೆ. ಪ್ರತಿ 3 ವರ್ಷಕ್ಕೊಮ್ಮೆ ತಪ್ಪದೆ ಜಾತ್ರೆ ಆಗ್ತದೆ. ಹಾಗೆ ಶ್ರಾವಣ ದಿನಗಳಲ್ಲೂ ಸಹ ಶುಕ್ರವಾರ ಮತ್ತು ಮಂಗಳವಾರ ವಿಶೇಷವಾದಂಥ ಪೂಜೆಗಳಿರ್ತದೆ. ಈ ದಿನ ಸುಮಾರು ಎಲ್ಲ ಭಕ್ತಾದಿಗಳು ಬಂದು ಇಲ್ಲಿ ತಾಯಿಗೆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇದು ಕಡೆ ಮಂಗಳವಾರ ಅಂತ ಹೇಳಿ ಇರುವಂಥ ಶ್ರಾವಣದ ಕಡೆ ಮಂಗಳವಾರ. ಹಾಗಾಗಿ ವಿಶೇಷವಾದಂತಹದ್ದು ನಾಡಿನ ಎಲ್ಲ ಜನತೆ, ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಇರುವಂಥ ಮಹಾರಾಷ್ಟ್ರ, ತಮಿಳುನಾಡು ಹಾಗೆ ಆಂಧ್ರಪ್ರದೇಶ ಈ ಕಡೆಯಿಂದ ಎಲ್ಲ ಜನತೆ ಬಂದು ಇಲ್ಲಿ ಸೇವೆಯನ್ನು ಸಲ್ಲಿಸುವಂತಹ ಒಂದು ಕಾರ್ಯ ನಡೀತಾ ಇದೆ. ಹಾಗಾಗಿ ಈ ತಾಯಿ ಒಂದು ಶಕ್ತಿ ಕೇಂದ್ರವಾಗಿದೆ. ಈ ಶಕ್ತಿ ಕೇಂದ್ರಕ್ಕೆ ಬಂದು ತಮ್ಮ ಇಷ್ಟಾರ್ಥಗಳನ್ನು ತಾಯಿ ಕೊಟ್ಟಂಥ ಒಂದು ಆಯುಧ, ಹಿಂದೆ ನಮ್ಮ ಪೂರ್ವಜರು ಕೊಟ್ಟಂಥ ಒಂದು ಆಯುಧ ಇದು. ತಾಯಿಯ ಕೈಯಲ್ಲಿರುವಂಥ ಒಂದು ಕೋಲಾಗಿತ್ತು. ಅನಂತರದಲ್ಲಿ ಇದನ್ನು ಕೊಟ್ಟು ನನ್ನ ಸೇವೆ ಮಾಡ್ಕೊಂಡಿರಿ ಅಂತ ಹೇಳಿದ್ದಾರೆ. ಹಾಗಾಗಿ ಅದರಿಂದ ನಮ್ಮ ಪೂರ್ವಜರು ಇದೊಂದು ರಾಣಿಗೋಲು ಅಂತ ಹೇಳಿ ಇದನ್ನು ಕರೀತಾರೆ. ಇದರಿಂದ ಆಶೀರ್ವಾದ ಮಾಡಿಕೊಂಡ್ರೆ ಆ ತಾಯಿ ಕೈಯಲ್ಲಿಂದಲೇ ಆಶೀರ್ವಾದ ಮಾಡಿಕೊಂಡಂತಹ ಒಂದು ನಂಬಿಕೆ ಜನರಲ್ಲಿದೆ. ಒಳ್ಳೆಯದಾಗ್ತದೆ ಎನ್ನುವಂಥ ನಂಬಿಕೆ ಇದೆ. ಆದ್ದರಿಂದ ಈ ಒಂದು ಸೇವೆಯನ್ನು ನಾವು ನಮ್ಮ ಹಿಂದೆ ನಮ್ಮ ಹಿರಿಯರು, ನಮ್ಮ ತಂದೆ ಮಾಡ್ಕೊಂಡು ಬರ್ತಾಯಿದ್ರು. ಅವರ ನಂತರ ನಾನು ಉದ್ಯೋಗದಲ್ಲಿದ್ದೆ. ಆ ಉದ್ಯೋಗದ ನಿವೃತ್ತಿ ಹೊಂದಿ ಇವತ್ತು ತಾಯಿಯ ಸೇವೆಯನ್ನು ಮಾಡ್ತಾಯಿದ್ದೀನಿ. ಆ ತಾಯಿ ಎಲ್ಲ ರೀತಿಯಲ್ಲೂ ಅನುಗ್ರಹಿಸ್ತಾಳೆ. ಆ ರೀತಿ ನಂಬಿಕೆ ಆ ನಂಬಿಕೆಯನ್ನು ಮಾಡ್ಕೊಂಡು ಬರಬೇಕು ಅನ್ನುವಂಥದ್ದು ಒಂದು ತಾಯಿಯ ಒಂದು ಬಸವಂತ